ಸತೀಶ್ ಮಗನಿಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ನಾಯಕಿ 1 ಕೋಟಿಗೆ ಆಫರ್. ಏನಿದು ಬಿಸಿ ಬಿಸಿ ಸುದ್ದಿ? ಬಿಗ್ ಬಾಸ್ ಖ್ಯಾತಿಯ ಡಾಗ್ ಸತೀಶ್ ಅವರ ಮಗ ಹರ್ಷ್ ಅವರನ್ನ ನಾಯಕನನ್ನಾಗಿ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಹರ್ಷ್ಗೆ ನಾಯಕಿಯಾಗಿ ನಟಿ ರಚಿತಾ ರಾಮ್ಗೆ 1 ಕೋಟಿ ರೂಪಾಯಿ ಆಫರ್ ನೀಡಲಾಗಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಮಾತೆತ್ತಿದ್ರೆ ಕೋಟಿ. ಬಿಗ್ ಬಾಸ್ ನಿಂದ ಫೇಮಸ್ ಆಗಿರೋ ಡಾಗ್ ಸತೀಶ್ ಅಂದ್ರೆ ನಾಯಿ ಸತೀಶ್ ಹೇಗಾದ್ರೂ ಮಾಡಿ ತಮ್ಮ ಹೆಸರು ಚಾಲ್ತಿಯಲ್ಲಿ ಇರಬೇಕು ಎಂದುಕೊಂಡು ಒಂದರ ಮೇಲೊಂದರಂತೆ ಮನಸ್ಸಿಗೆ ಬಂದಂತೆ ಮಾತಾಡ್ತಿರೋದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಬಾಯಿ ಬಿಟ್ರೆ ಸಾಕು ಕೋಟಿಯಲ್ಲಿ ಮಾತನಾಡುವ ಡಾಗ್ ಸತೀಶ್ ತಾವು ಅಂದುಕೊಂಡಷ್ಟು ಫೇಮಸ್ ಆಗಿಲ್ಲ ಎಂದು ಏನೋ ದರ್ಶನ್ ಅವರ ಬಗ್ಗೆ ವಿವಾದ ಸೃಷ್ಟಿಸಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇನ್ನು ಜೈಲು ಹೊಸತಲ್ಲ, ಅಷ್ಟಕ್ಕೂ ಡಾಗ್ ಸತೀಶ್ ಅವರಿಗೆ ಜೈಲು ಹೊಸತೇನಲ್ಲ. ಇದಾದ್ಲೇ ಫ್ಯಾಮಿಲಿ ಮ್ಯಾಟರ್ ನಲ್ಲಿಯೂ ಜೈಲು ವಾಸ ಅನುಭವಿಸಿದ್ದಾರೆ. ಅದರ ಬಗ್ಗೆಯೂ ಈಗಾಗಲೇ ಹೊಗಳಿಕೊಂಡಿದ್ದ ಸತೀಶ್ ಅವರು ಮನೆಗಿಂತ ಜೈಲೇ ವಾಸಿ, ಅಲ್ಲಿ ಇರುವವರನ್ನ ಹೇಗೆ ನೋಡಿಕೊಳ್ಳಬೇಕು ಎನ್ನುವುದು ನನಗೆ ಗೊತ್ತು, ರಾಜಾತಿಥ್ಯ ಪಡೆದುಕೊಳ್ಳಲು ಏನೆಲ್ಲ ಮಾಡಬೇಕು ಎನ್ನುವುದು ನನಗೆ ಗೊತ್ತು ಎಂದು ಸಂದರ್ಶನದಲ್ಲಿ ಹೇಳಿದ್ದರು. ಮಗ ಹರ್ಷ ಸುದ್ದಿ. ಆದ್ರೆ ಇದೀಗ ಸುದ್ದಿ ಮಾಡ್ತಿರೋದು ಡಾಗ್ ಸತೀಶ್ ಅಲ್ಲ, ಬದಲಿಗೆ ಅವರ ಮಗ ಹರ್ಷ್. ಇದಾಗಲೇ ಡಾಗ್ ಸತೀಶ್ ತಮ್ಮ ಮಗನನ್ನ ವಿಶ್ವದ ನಂಬರ್ 1, 2 ನಾಯಕನಾಗಿ ಮಾಡುವುದಾಗಿ ಘೋಷಿಸಿದ್ದಾರೆ. ನಂಬರ್ 1 ಮಾಡಿದ್ರೆ ಆತನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕೊಬ್ಬು ಬಂದು ಬಿಡುತ್ತದೆ ಎನ್ನುವ ಕಾರಣವನ್ನ ಕೊಟ್ಟಿದ್ದಾರೆ. ಮಗನಿಗೆ ರಚಿತಾ ರಾಮ್ ನಾಯಕಿ ಅಂತಪ್ಪ. ಅದಕ್ಕೆ ತಕ್ಕಂತೆ ಈಗ ಅವರ ಅಭಿಮಾನಿಗಳು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹರ್ಷ್ ಅವರಿಗೆ ನಾಯಕಿಯಾಗಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ನಟಿಸ್ತಾ ಇದ್ದಾರೆ ಅನ್ನುವ ಪೋಸ್ಟ್ ಸದ್ದು ಮಾಡ್ತಿದೆ. 1 ಕೋಟಿ ಆಫರ್ ಅಂತೆ ರಚಿತಾ ರಾಮ್ಗೆ. ಹೌದು, ತಮ್ಮ ಮಗ ಕ್ಲಿಕ್ ಆಗ್ಬೇಕು ಅಂದ್ರೆ ರಚಿತಾ ರಾಮ್ ನಾಯಕಿ ಆಗ್ಬೇಕು ಎಂದು ಡಾಗ್ ಸತೀಶ್ ಹೇಳಿದ್ದಾರಂತೆ. ಅದಕ್ಕಾಗಿಯೇ ಚಿತ್ರತಂಡ ರಚಿತಾ ಅವರಿಗೆ 1 ಕೋಟಿ ರೂಪಾಯಿ ಆಫರ್ ಕೊಟ್ಟು ಬುಕಿಂಗ್ ಮಾಡಿಕೊಂಡಿದೆಯಂತೆ ಎನ್ನುವ ಬಿಸಿ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಬಿಸಿ ಸುದ್ದಿನ ಅಸಲಿಯತ್ತೇನು ಅಂತ ನೋಡೋದಾದ್ರೆ ಅಷ್ಟಕ್ಕೂ ಇದು ಫೇಕ್ ಸುದ್ದಿ ಎಂದೇ ಹಲವರು ಹೇಳ್ತಿದ್ದಾರೆ. ಈ ಬಗ್ಗೆ ಎಲ್ಲಿಯೂ ಅಧಿಕೃತ ಮಾಹಿತಿ ಬಂದಿಲ್ಲ. ಡಾಗ್ ಸತೀಶ್ ಅವರು ಹೇಳಿದ್ದಾರೋ ಗೊತ್ತಿಲ್ಲ. ಬಹುಶಃ ಇಂಥ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ ಎಂದು ತಿಳಿದ್ರೆ ಅವರು ಹೇಳಿದರೂ ಹೇಳಬಹುದು, ಅಚ್ಚರಿ ಏನಿಲ್ಲ.